ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ಆಗಿದ್ದು ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಭೈರತಿ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗೋ ಸಾಧ್ಯತೆ ಇದ್ದು ಭೈರತಿ ಬಸವರಾಜ್ ಬಂಧನಕ್ಕೆ ತೀವ್ರ ಹುಡುಕಾಟ ನಡೆಸ್ತಾ ಇದೆ ಸಿಐಡಿ ಮುಂದೆ ಇವತ್ತೇ ಭೈರತಿ ಬಸವರಾಜು ಶರಣಾಗೋ ಸಾಧ್ಯತೆ ಇದೆ. ಸಿಐಡಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ತಲಾಶ್ ಮಾಡ್ತಾ ಇದ್ದಾರೆ. 4 ವಿಶೇಷ ತಂಡಗಳು ಭೈರತಿ ಬಸವರಾಜ್ಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅಂತಾರಾಜ್ಯಗಳಿಗೆ ತೆರಳಿ ಭೈರತಿ ಹುಡುಕಾಟ ನಡೆಸ್ತಾ ಇದೆ ಸಿಐಡಿ. ದೇಶ ಬಿಟ್ಟು ಹೋಗದೇ ಇರೋ ಹಾಗೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಹೊರ ರಾಜ್ಯದ ಪೊಲೀಸರ ಜೊತೆ ಸಂಪರ್ಕದಲ್ಲಿದ್ದಾರೆ ಸಿಐಡಿ. ಯಾವುದೇ ಕ್ಷಣದಲ್ಲಿ ಭೈರತಿ ಬಂಧನ ಮಾಡ್ತಾರೆ ಪೊಲೀಸರು. ಸುಪ್ರೀಂನಲ್ಲಿ ಬೇಲ್ ಅರ್ಜಿ ವಜಾ ಬೆನ್ನಲ್ಲೇ ಸರೆಂಡರ್ ಆಗೋ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆದ ತಕ್ಷಣ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂನಲ್ಲೂ ಕೂಡ ಅರ್ಜಿ ವಜಾ ಆದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಶರಣಾಗೋ ಸಾಧ್ಯತೆ ಇದೆ. ಹಾಗೆ ಬಂಧನಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು 4 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಸಿಐಡಿ ಕಚೇರಿಗೆ ಬಂದು ಶರಣಾಗೋ ಸಂದರ್ಭದಲ್ಲೂ ಕೂಡ ಹಂಗೇನಾದ್ರೂ ಒಂದು ಸಂದರ್ಭ ಇದ್ರೆ ಸಿಐಡಿ ಕಚೇರಿ ಮುಂದೆ ಕೂಡ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಮಾಡಿದ್ದಾರೆ. ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಿ ಭೈರತಿ ಅರೆಸ್ಟ್ ಆಗೋ ಸಾಧ್ಯತೆ ಇದ್ದು ಶಾಸಕ ಭೈರತಿ ಬಸವರಾಜ್ ಬಂಧಿಸೋದಕ್ಕೆ ಸಿಐಡಿ ಟೀಮ್ ರೆಡಿ ಆಗಿದೆ. ಏರ್ಪೋರ್ಟ್ನಲ್ಲಿ ಭೈರತಿಗಾಗಿ ಕಾದು ಕೂತಿದ್ದಾರೆ ಸಿಐಡಿ ತಂಡ. ದೇವನಹಳ್ಳಿ ಏರ್ಪೋರ್ಟ್ನಲ್ಲೇ ಬಂಧಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದು ಬೆಂಗಳೂರು ಸಿಐಡಿ ಕಚೇರಿ ಹತ್ರನೂ ಪೊಲೀಸ್ ಭದ್ರತೆ ಜಾಸ್ತಿ ಮಾಡಿದ್ದಾರೆ. ಭೈರತಿ ಬಂಧನಕ್ಕೂ ಮುನ್ನ ಸಿಐಡಿ ಕಚೇರಿಗೆ ಪೊಲೀಸ್ ಭದ್ರತೆ ಹೆಚ್ಚಳ ಮಾಡಿದ್ದಾರೆ. ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಬಂಧನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ರೌಡಿ ಬಿಕ್ಲು ಶಿವು ಕೊಲೆ ಪ್ರಕರಣ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿದ್ರು ಭೈರತಿ ಬಸವರಾಜ್. ಆದರೆ ಅರ್ಜಿಗಳು ವಜಾ ಆದ ಹಿನ್ನೆಲೆಯಲ್ಲಿ ಈಗ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ಸಿಐಡಿ ಕಚೇರಿಗೆ ಬಂದು ಶರಣಾಗೋದಕ್ಕೆ ಬಂದ್ರೆ ಆಗಲೂ ಕೂಡ ಬಂಧಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸಿಐಡಿ ಆಫೀಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಫೀಸ್ ಮುಂಭಾಗದಲ್ಲೂ ಕೂಡ ಪೊಲೀಸ್ ಭದ್ರತೆ ಮಾಡಿಕೊಂಡಿದ್ದಾರೆ. ಭೈರತಿ ಬಸವರಾಜ್ ಎಲ್ಲಿದ್ದಾರೆ? ಬಂಧನಕ್ಕೆ ಏನೇನು ಸಿದ್ಧತೆಗಳು ನಡೆದಿವೆ? ಪೊಲೀಸ್ ಇಲಾಖೆಯಿಂದ ಏನ್ ಮಾಹಿತಿ ಸಿಗ್ತಾ ಇದೆ? ಭವನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತಂಡ ಏನಿದೆ ಎಲ್ಲ ಆರೋಪಿಗಳನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ನಡುವೆ ಭೈರತಿ ಬಸವರಾಜ್ ಅವರು ಬೇಲ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿತ್ತು. ಹೀಗಾಗಿ ಅವರನ್ನು ಬಂಧಿಸೋದಕ್ಕೆ ಸಿಐಡಿ ತಂಡ ಸಾಕಷ್ಟು ಹರಸಾಹಸ ಪಡ್ತಾ ಇರ್ತಕ್ಕಂಥದ್ದು. ಒಂದು ಮೂಲದ ಮಾಹಿತಿ ಪ್ರಕಾರ, ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಹೈದರಾಬಾದ್ನಲ್ಲಿ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಭೈರತಿ ಬಸವರಾಜ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ದಿನ ಕಾಣಿಸ್ಕೊಂಡಿರಲಿಲ್ಲ. ವಿಧಾನಸೌಧ ಬಳಿ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು. ನಂತರ ಒಂದು ಗ್ರಾಮ ದೇವತೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹೊರತುಪಡಿಸಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಭೈರತಿ ಬಸವರಾಜ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಯಾವಾಗ ಹೈಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ, ನಿರೀಕ್ಷಣಾ ಜಾಮೀನು, ಅವತ್ತಿಂದಲೂ ಸಹ ಅವ್ರು ಕಾಣ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲೂ ಸಹ ಅರ್ಜಿ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದ್ ಕಡೆ ವಿತ್ಡ್ರಾ, ಒಂದ್ ಕಡೆ ಡಿಸ್ಮಿಸ್ ಆಗುತ್ತೆ. ನಂತರ ಈಗ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು. ಪೊಲೀಸ್ ಮೂಲಗಳ ಪ್ರಕಾರ ಹೈದರಾಬಾದ್ನಲ್ಲಿ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೈದರಾಬಾದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸಿಐಡಿಯ ಡಿವೈಎಸ್ಪಿ ಆಗಿರ್ತಕ್ಕಂಥ ಗೌತಮ್ ನೇತೃತ್ವದ ತಂಡ ಕೂಡ ಅಲ್ಲಿ ಬೀಡು ಬಿಟ್ಟು ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ನಲ್ಲೂ ಸಹ ಬಂಧಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಮತ್ತೆ ಇವರು ಬಂದು ಏನಾದರೂ ಸಿಐಡಿ ಕಚೇರಿಗೆ ಅಥವಾ ಕೋರ್ಟ್ಗೆ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಭೈರತಿ ಬಸವರಾಜನ್ನ ಅಲ್ಲೇ ಕೂಡ ಬಂಧಿಸೋದಕ್ಕೆ ಎಲ್ಲಾ ರೀತಿ ತಯಾರಿ ನಡೆಸಿದ್ದಾರೆ. ಇಲ್ಲಿ ಏನಿದೆ ಈಗಾಗಲೇ ಮುಖ್ಯವಾಗಿ ಪೊಲೀಸರನ್ನ ಹೆಚ್ಚಿನದಾಗಿ ನಿಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು KSRP ಪೊಲೀಸರು. ಮತ್ತೆ ಈಗ ತಾನೇ ACP ರಾಮಚಂದ್ರ ಮತ್ತೆ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಗೌತಮ್ ಮತ್ತೆ ಪೊಲೀಸರು ಏನಿದ್ದಾರೆ ಅವರೆಲ್ಲರೂ ಸಹ ಬರ್ತಾ ಇರ್ತಕ್ಕಂಥದ್ದು. ಸಿಐಡಿ ಕಚೇರಿ ಬಳಿ ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ. KSRP ಸೇರಿದಂತೆ ಹೈಗ್ರೌಂಡ್ ಪೊಲೀಸರನ್ನ ಎಲ್ಲರನ್ನ ಸಹ ನಿಯೋಜನೆ ಮಾಡಲಾಗ್ತಾ ಇದೆ. ಎರಡೂ ಕಡೆನೂ ಸಹ ಬ್ಯಾರಿಗೇಟ್ ಹಾಕಿ ಯಾರೂ ಸಹ ಬರ್ದಂತೆ ಅವರ ಬೆಂಬಲಿಗರಾಗಿರ್ಬೋದು ಯಾರಾದರೂ ಬರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಭದ್ರತೆಯನ್ನ ಹೆಚ್ಚಿಸಲಾಗಿರ್ತಕ್ಕಂಥದ್ದು. ಮತ್ತೆ ಮುಖ್ಯವಾಗಿ ಭೈರತಿ ಬಸವರಾಜ್ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ರು ಅವರ ಸ್ನೇಹಿತರು
ಸಂಬಂಧಿಕರು ಮತ್ತೆ ಮನೆ ಬಳಿನೂ ಸಹ ಹೋಗಿ CID 4 ವಿಶೇಷ ತಂಡಗಳೇನಿದೆ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಅವರ ಆಪ್ತರ ಜೊತೆ ಸಂಪರ್ಕದಲ್ಲಿ ಇದಾರ ಅನ್ನೋದ್ರ ಬಗ್ಗೆನೂ ಸಹ ನಿಗಾ ವಹಿಸಲಾಗ್ತಾ ಇದೆ. ಹೈದರಾಬಾದಲ್ಲಿ ಯಾರ ಜೊತೆ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ CID ತಂಡ ಏನಿದೆ ಸರ್ಚ್ ವಾರೆಂಟ್ ಕೂಡ ತೆಗೆದುಕೊಂಡಿದ್ರು ಅವರ ಮನೆಯನ್ನ ಸರ್ಚ್ ಮಾಡೋದಕ್ಕೆ. ಆದರೆ ಕೊನೆ ಕ್ಷಣದಲ್ಲಿ ಸರ್ಚ್ ಮಾಡೋದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಸದ್ಯ ಬೈರತಿ ಬಸವರಾಜನ್ನ ಹೇಗಾದ್ರೂ ಮಾಡಿ ಬಂಧಿಸಲೇಬೇಕು ಅಂತ ಹೇಳಿ CID ತಂಡ ಓಡಾಡ್ತಾ ಇರ್ತಕ್ಕಂಥದ್ದು. ಹೈದರಾಬಾದ್ನಿಂದ ಏರ್ಪೋರ್ಟ್ಗೆ ಬರ್ತಾರೆ. 4 ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಬೈರತಿ ಬಸವರಾಜ್ ಬರ್ತಾ ಇರ್ತಕ್ಕಂಥ ಫ್ಲೈಟ್ ಏನಿದೆ 4 ಗಂಟೆಗೆ ಲ್ಯಾಂಡ್ ಆಗೋ ಚಾನ್ಸಸ್ ಇದೆ. ಅಲ್ಲೇ ಸಹ ಕಾದು ಕುಳಿತು ಬಂಧಿಸಿ ಬೆಂಗಳೂರಿನ CID ಕಚೇರಿಗೆ ಕರೆತರೋ ಪ್ಲಾನ್ ಅನ್ನ CID ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲೇ ಕಾಯ್ತಾ ಇದ್ದಾರೆ. ಅವರ ಸಂಬಂಧಿಕರು, ಸ್ನೇಹಿತರು, ಅವರ ಸಹಚರರು, ಅವ್ರ ಜೊತೆ ಯಾರ್ಯಾರೆಲ್ಲ ಕಾರ್ಯಕರ್ತರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಎಲ್ಲರನ್ನ ಸಹ ಮೇಲೆ ನಿಗಾ ಇಟ್ಟಿರ್ತಕ್ಕಂಥದ್ದು. ಬೈರತಿ ಅವರು ಎಲ್ಲಿ ಹೋದ್ರು ಸಹ ಅವರನ್ನ ಬಿಡದಂತೆ ಫಾಲೋ ಮಾಡ್ತಾ ಇದ್ದಾರೆ CID ತಂಡ. ಎನಿ ಟೈಮ್ ಬೈರತಿ ಬಸವರಾಜನ್ನ ಬಂಧಿಸೋ ಚಾನ್ಸಸ್ ಇದೆ ಭಾವನಾ. ಎಸ್, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.